ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ಬೇರೆಯವರ ವಿಡಿಯೋ ಹೇಗೆ ಹಾಕೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ಬೇರೆ ಚಾನಲ್ ವೀಡಿಯೋಸ್ ಆಗಲಿ, ಬೇರೆ ಚಾನಲ್ ಪರ್ಟಿಕ್ಯುಲರ್ ವೀಡಿಯೋ ಹಾಕಬೇಕಿತ್ತು ಅಂತಂದರೆ ಯಾವ ರೀತಿ ಹಾಕಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದು ವೀಡಿಯೋ ಪ್ರಮೋಟ್ ಮಾಡಬೇಕಾಗುತ್ತೆ, ಅಂಥ ವೀಡಿಯೋ ಇಷ್ಟ ಇರುತ್ತೆ, ಅಂಥ ವೀಡಿಯೋ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಶೇರ್ ಮಾಡಬೇಕಾಗುತ್ತೆ ಎಂಡ್ ಸ್ಕ್ರೀನಲ್ಲಿ. ಆ ಥರ ಮಾಡಬೇಕಿತ್ತು, ಅಥವಾ ನಿಮ್ಮದು ಇನ್ನೊಂದು ಚಾನಲ್ ಇತ್ತು ಅಂತಂದರೆ ಅಂಥ ವೀಡಿಯೋಸ್ ನೀವು ಪ್ರಮೋಟ್ ಮಾಡಬೇಕಿತ್ತು ಅಂತಂದರೆ ನಿಮ್ಮ ಎಂಡ್ ಸ್ಕ್ರೀನಲ್ಲಿ ಹಾಕಬೇಕಿತ್ತು ಅಂತಂದರೆ ಯಾವ ರೀತಿ ಹಾಕೋದು ಅಂತೇಳಿ ನಿಮಗೆ ತಿಳಿಸ್ತೀನಿ. ಈಗ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತೀನಿ. ಅದರಲ್ಲಿ ನನ್ನ ಚಾನಲ್ನ ಓಪನ್ ಮಾಡಿದ್ದೀನಿ. ಈ ಥರ ಓಪನ್ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಈಗ ಕಸ್ಟಮೈಸ್ ಚಾನಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ನನ್ನ ಚಾನಲ್ ಓಪನ್ ಆಗುತ್ತೆ. ಈ ಥರ ಓಪನ್ ಆಯಿತು. ಈಗ ವೀಡಿಯೋಸ್ನ ಕ್ಲಿಕ್ ಮಾಡ್ತೀನಿ. ವೀಡಿಯೋಸ್ನ ಕ್ಲಿಕ್ ಮಾಡಿದೆ. ನಂದು ಎಷ್ಟು ವೀಡಿಯೋಸ್ ಇದೆ, ಇದರಲ್ಲಿ ಯಾವುದಾದ್ರೂ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದಾರೆ ಎಂಡ್ ಸ್ಕ್ರೀನ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಎಂಡ್ ಸ್ಕ್ರೀನಲ್ಲಿ ಇಷ್ಟು ಹಾಕಿದ್ದೀನಿ, ಒಂದು ಪ್ಲೇ ಲಿಸ್ಟ್ ಹಾಕಿದ್ದೀನಿ, 2 ವೀಡಿಯೋಸ್ನ ಹಾಕಿದ್ದೀನಿ. ಇದು ಪ್ಲೇ ಲಿಸ್ಟ್ ಇದೆ, 2 ವೀಡಿಯೋ ಇದೆ. ಇದರಲ್ಲಿ ನಾನು ಬೇರೆ ಚಾನಲ್ ವೀಡಿಯೋನ ಹಾಕಬೇಕಿತ್ತು ಅಂತಂದರೆ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ 2 ರೀತಿ ನಾವು ಸೆಟ್ ಮಾಡ್ಬೋದು. ಫಸ್ಟ್ ಇದನ್ನ ಕ್ಲಿಕ್ ಮಾಡಿ, ಇಲ್ಲಿ ಫಸ್ಟ್ 2 ಬಿಟ್ಟು ಥರ್ಡ್ ಇರುತ್ತಲ್ಲ, ನೋಡ್ತಾ ಇದ್ರೆ ಇಲ್ಲಿ ಫಸ್ಟ್ 2 ಬಿಟ್ಟು ಥರ್ಡ್ ಇರುತ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಥರ್ಡ್ ಇರುತ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಯಾವ ಚಾನಲ್ ವೀಡಿಯೋ ಯಾವುದಾದ್ರೂ ಪ್ರಮೋಟ್ ಮಾಡಬೇಕಿತ್ತು ಅಂತಂದರೆ ಇಲ್ಲಿ ಆ ಚಾನಲ್ ಹೆಸರನ್ನ ಬರೀಬೇಕು. ಅಂದರೆ ಆ ಚಾನಲ್ ಫೇಮಸ್ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಟೆಕ್ ಇನ್ ಕನ್ನಡ ಅಂತೇಳಿ ನಾನು ಟೈಪ್ ಮಾಡ್ತೀನಿ. ನೋಡ್ತಾ ಇದ್ದಾರೆ ಇಲ್ಲಿ ಟೆಕ್ ಇನ್ ಕನ್ನಡ ಅವ್ರ ಚಾನಲ್ದು ಎಲ್ಲ ವೀಡಿಯೋಸ್ ಇಲ್ಲಿ ಬರ್ತಾಯಿದೆ. ಈ ವೀಡಿಯೋಸ್ನ ನೀವು ಎಂಡ್ ಸ್ಕ್ರೀನಲ್ಲಿ ಹಾಕಬೇಕಿತ್ತು ಅಂದರೆ ಸೆಲೆಕ್ಟ್ ಮಾಡ್ಕೋಬೋದು. ಒಂದು ವೇಳೆ ಬೇರೆ ಚಾನಲ್ದು ಲಕ್ಕಿ ಶೇಷ ಅವ್ರದ್ದು ಹಾಕ್ತೀನಿ. ಲಕ್ಕಿ ನೋಡ್ತಾ ಇದ್ರೆ ಇಲ್ಲಿ ಲಕ್ಕಿ ಶೇಷ ಅವ್ರದ್ದು ಕೂಡ ಬಂತು. ಈಗ ಪರ್ಟಿಕ್ಯುಲರ್ ವೀಡಿಯೋ ಯಾವುದೇ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಆ ವೀಡಿಯೋನೇ ಹಾಕಬೇಕಿತ್ತು ಅಂತಂದರೆ ಯಾವ ರೀತಿ ಹಾಕೋದು ಅಂತೇಳಿ ನಿಮಗೆ ತಿಳಿಸ್ತೀನಿ. ಇದನ್ನು ಎಕ್ಸಿಟ್ ಮಾಡ್ತೀನಿ. ನಾನು ಎಕ್ಸಿಟ್ ಮಾಡಿದ್ದೀನಿ. ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದರೆ ಇಷ್ಟೆಲ್ಲ ವೀಡಿಯೋಸ್ ಬರುತ್ತೆ. ಇದರಲ್ಲಿ ಯಾವುದಾದ್ರೂ ವೀಡಿಯೋನ ನಮಗೆ ಇಷ್ಟ ಆಯಿತು ಆ ವೀಡಿಯೋನ ನಾವು ನಮ್ಮ ಎಂಡ್ ಸ್ಕ್ರೀನಲ್ಲಿ ಹಾಕಬೇಕಿತ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ವಿಡಿಯೋನ ನಾವು ಎಂಡ್ ಸ್ಕ್ರೀನಲ್ಲಿ ಹಾಕಬೇಕಿತ್ತು ಅಂತಂದರೆ ಇಲ್ಲಿ 3 ಡಾಟ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಶೇರ್ ಅಂತಿದೆಯಲ್ಲ, ಇದನ್ನ ಶೇರ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕಾಪಿ ಲಿಂಕ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ನಮ್ಮ ಈ ವಿಡಿಯೋದು ಒಂದು ಲಿಂಕ್ ಇರುತ್ತಲ್ಲ, ಆ ಲಿಂಕ್ ಕಾಪಿ ಆಗುತ್ತೆ. ಮತ್ತು ಬ್ಯಾಕ್ ನಮ್ಮ ಚಾನಲ್ನ ಓಪನ್ ಮಾಡೋಣ. ಎಂಡ್ ಸ್ಕ್ರೀನಲ್ಲಿ ಬಂದಿರುತ್ತಲ್ಲ ಅಲ್ಲಿ ಓಪನ್ ಮಾಡೋಣ. ಇದನ್ನು ಬ್ಯಾಕ್ ಬರ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಆ ಲಿಂಕ್ನ ಪೇಸ್ಟ್ ಮಾಡಬೇಕು. ಈಗ ಪೇಸ್ಟ್ ಮಾಡಿದರೆ ಆ ವಿಡಿಯೋ ಇಲ್ಲಿ ಬಂತು ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ರೆ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋ ಇಲ್ಲಿ ಬಂದಿದೆ. ಈಗ ಇಲ್ಲಿ ಸೇವ್ ಮಾಡಿದರೆ ಆ ವಿಡಿಯೋ ನಮ್ಮ ವಿಡಿಯೋದಲ್ಲಿ ಸೇವ್ ಆಗಿರುತ್ತೆ, ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಎಂಡ್ ಸ್ಕ್ರೀನಲ್ಲಿ ಬೇರೆ ವೀಡಿಯೋನ ಹಾಕ್ಬೋದು. ಯಾವುದೇ ವೀಡಿಯೋ ಬೇಕಾದರೂ ಆ ಚಾನಲ್ ವೀಡಿಯೋಸ್ ಅಷ್ಟೇ ಹಾಕಬೇಕಿತ್ತು ಅಂದರೆ ಆ ಥರ ಚಾನಲ್ ಸರ್ಚ್ ಮಾಡಿ ಹಾಕ್ಬೋದು. ಒಂದು ವೇಳೆ ಪರ್ಟಿಕ್ಯುಲರ್ ವೀಡಿಯೋ ಹಾಕಬೇಕಿತ್ತು ಅಂತಂದರೆ ಈ ಥರ ನೀವು ಲಿಂಕ್ನ ಕಾಪಿ ಮಾಡಿಕೊಂಡು ಸರ್ಚ್ ಮಾಡಿ ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಆ್ಯಡ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ಥರ ಟ್ರಿಕ್ಸ್ ಯಾರು ನಿಮಗೆ ಕೊಟ್ಟಿರಲ್ಲ. ಇದು ನನಗೆ ಕಮೆಂಟ್ನಲ್ಲಿ ನಮ್ಮ ಫ್ರೆಂಡ್ ಕೇಳಿದರು. ಅಂದರೆ ನನಗೆ ಯಾರ್ಯಾರು ಕಮೆಂಟ್ ಮಾಡ್ತಾರೆ ಅವರೆಲ್ಲ ಫ್ರೆಂಡ್ಸ್ ಅನ್ಕೋತೀನಿ. ಅವರು 2 ಸಲ ಕಮೆಂಟ್ ಮಾಡಿ ಕೇಳಿದ್ರು ಈ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಅಂತೇಳಿ. ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ಯಾವುದೇ ಡೌಟ್ ಇತ್ತು, ಏನೇ ಡೌಟ್ ಇತ್ತು, ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್, ಖಂಡಿತ ವೀಡಿಯೋ ಮಾಡ್ತೀನಿ ಆ ಟಾಪಿಕ್ ಮೇಲೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.